ನನ್ನ ಸ್ಯಾಂಡಲ್ವುಡ್ನಲ್ಲಿ ಈಗ ಕಾಟೇರದ ವಿವಾದ ತಾರಕಕ್ಕೇರಿದೆ. ಕಾಟೇರ ಟೈಟಲ್ನ ಫೈಟ್ ಇನ್ನೂ ಕೂಡ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಉಮಾಪತಿ ವಿರುದ್ಧ ಈಗ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಕೂಡ ಕಿಡಿಕಾರಿದ್ದಾರೆ. ಚಿತ್ರದ ಕಥೆ ಮಾಡಿಸೋದಕ್ಕೆ ಉಮಾಪತಿ ನಮಗೆ ಹಣ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. 2017ರಲ್ಲಿ ನಾನು ಕಾಟೇರ ಸಿನಿಮಾದ ಕಥೆಯನ್ನ ರೆಡಿ ಮಾಡ್ಕೊಂಡಿದ್ದೆ. ಆಗಲೇ 2017ರಲ್ಲೇ ರೆಡಿ ಮಾಡಿದ್ದೆ. ಕಾಟೇರ, ಚೌಡಯ್ಯ ಈ ಎರಡೂ ಟೈಟಲ್ ಇಟ್ಕೊಂಡು ಕೆಲಸವನ್ನ ಶುರು ಮಾಡ್ಕೊಂಡಿದ್ವಿ ನಾವು. ರಾಕ್ಲೈನ್ ಪ್ರೊಡಕ್ಷನ್ಗೆ ಬಂದ ಮೇಲೆ ಕಾಟೇರ ಫೈನಲ್ ಆಯಿತು ಟೈಟಲ್ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ನನ್ನ ಹಣದಲ್ಲಿ ಕಾಟೇರ ಸಿನಿಮಾ ಮಾಡಿದ್ದು ಅಂತ ಈಗ ಹೇಳ್ತಾ ಇದ್ದಾರೆ ಇವರು. 3 ದಿನ ನಾವು ರೆಸಾರ್ಟ್ನಲ್ಲಿ ಕಥೆಗಾಗಿ ಇದ್ದಿದ್ದು ನಿಜ, ಆದರೆ 3 ದಿನಗಳಲ್ಲಿ ಚಿತ್ರದ ಕಥೆ ಮಾಡೋಕ್ಕಾಗತ್ತಾ ಅನ್ನೋಂಥ ಒಂದು ಪ್ರಶ್ನೆ ಕೇಳಿದ್ರೆ, 2017ರಲ್ಲೇ ನಾನು ಮಾಡ್ಕೊಂಡು ರೆಡಿ ಇಟ್ಟಿದ್ದು, 3 ದಿನದಲ್ಲಿ ಎಲ್ಲಿ ಮಾಡೋಕ್ಕಾಗತ್ತೆ ಚಿತ್ರದ ಕಥೆಯನ್ನು? ನಾನೇ ಕಥೆ ಮಾಡಿಸಿದ್ದು ಅಂತ ಅವ್ರು ಹೇಳ್ಬೋದು, ಆದರೆ ತಂಡದ ಜೊತೆ ಇದ್ದೆ ಅಂತ ಹೇಳಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಅಂಥೇಳಿ TV9ಗೆ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೇನ್ ಮಾತಾಡ್ಸಿದ್ದಾರೆ ತರುಣ್ ಸುಧೀರ್ ಅವರನ್ನ. ಬನ್ನಿ ನೋಡೋಣ. ಕಾಟೇರ ಕತೆ ಬರೆಸಿದ್ದು ಉಮಾಪತಿ ಅವರು ನಾನೇ ಅಂತ ಹೇಳ್ಕೊಂಡಾಗ, ಸೊ ಈ ತಂಡವಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಅದರ ಪ್ರೀ ಪ್ರೊಡಕ್ಷನ್ ಕೆಲಸ ಹೇಗೆ ನಡೀತು, ಎಲ್ಲಿ ಕತೆ ಬರೆಯೋಕ್ಕೆ ಶುರು ಮಾಡಿದ್ರಿ, ಸೊ ಈ ಕತೆ ರೆಡಿ ಆದ ನಂತರ ಹೆಂಗೆ ತಂಡದ ನಡುವೆ ಮಾತುಕತೆ ಆಯಿತು ಅನ್ನೋಂಥ ಒಂದು ಸ್ಪಷ್ಟನೆ ಸರ್. ಉಮಾಪತಿ ಸರ್ ಬ್ಯಾನರ್ನಲ್ಲಿ 2017ನಲ್ಲಿ ರಿಜಿಸ್ಟರ್ ಮಾಡಿಸಿರ್ತಾರೆ. ಮೇ ಬಿ ಅದು ಬೇರೆ ಕತೆಗೋಸ್ಕರ ಅಂತ ಯಾವುದಕ್ಕೂ ಅದಕ್ಕೆ ಕಾಟೇರ ಅಂತ ರಿಜಿಸ್ಟರ್ ಮಾಡಿ ಅವ್ರ ಬ್ಯಾನರ್ಲಿ. ಸೊ ಹಾಗೆ ಅದು ಟೈಟ್ಲಲ್ಲಿ ಹೋಗಿದ್ದು. ಅವತ್ತು ಯಾವುದೋ ಒಂದು ಗೌರಿ ಹಬ್ಬದ ದಿನ ಅವ್ರ ಮನೆಗೆ ನಾನು ಹೋಗಿ ಉಮಾಪತಿ ಸರ್ ಜೊತೆಗೆ ಹೋಗಿ ಅಲ್ಲಿ ಒಂದು ಕಥೆನ ರೀಡಿಂಗ್ ಕೊಡ್ತೀನಿ. ಸೇಮ್ 2 hours ಫುಲ್ ಕತೆ ರೀಡಿಂಗ್ ಕೊಡ್ತೀನಿ. ದರ್ಶನ್ ಸರ್ ಇಂಪ್ರೆಸ್ ಆಗ್ತಾರೆ. ಆಯಿತು ಮಾಡೋಣ ಅಂತಾರೆ. ಅಲ್ಲಿವರೆಗೂ ನಾನು ಆ ಫಿಲಮ್ಗೆ ವರ್ಕಿಂಗ್ ಟೈಟ್ಲ್ ಇಟ್ಕೊಂಡಿದ್ದು ಚೌಡಯ್ಯ ಅಂತಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಒಂದು ಪೋಸ್ಟರ್ ಡಿಸೈನು ಮಾಡ್ಕೊಂಡಿದ್ದೆ ನಾನು. ಅದನ್ನೇ ತೋರಿಸ್ಕೊಂಡು ದರ್ಶನ್ ಸರ್ ಆಯಿತು ಓಕೆ ಅಂತೆಲ್ಲ ಅಂದಿದ್ರು. ಉಮಾಪತಿ ಸರ್ಗೆ ಹೇಳಿದಾಗಲೂ ಅದೇ ಟೈಟ್ಲ್, ಎಲ್ಲರಿಗೂ ಅದೇ ಟೈಟ್ಲ್ ಹೇಳಿದ್ದು ನಾನು. ಆದರೆ ಫಸ್ಟ್ ಟೈಮ್ ನನಗೆ ಒಂದು ದಿವಸ ಆದಮೇಲೆ ದರ್ಶನ್ ಸರ್ ಹೇಳ್ತಾರೆ, ಚಿನ್ನ ಈ ಫಿಲಮ್ಗೆ ನೀನು ಕತೆ ಮಾಡ್ಕೊಂಡಿರೋದು ಒಳಗಡೆ ದೇವರು ದೇವಿ ಎಲಿಮೆಂಟ್ ಎಲ್ಲ ತರ್ತಾ ಇರೋದ್ರಿಂದ ಕಾಟೇರ ಅಂತ ಇಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ, ನಾನು ನೋಡು ಕನೆಕ್ಟ್ ಆಗುತ್ತೆ ಎಲ್ಲನೂ ಅಂತ ಅವ್ರು ಫಸ್ಟ್ ಒಪಿನಿಯನ್ ಹೇಳ್ತಾರೆ. ಹೌದಾ ಸರಿ ಆಯ್ತು, ಅದ್ರ ಮೇಲೂ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ 2 ಟೈಟ್ಲ್ ಮೇಲೂ ನಮ್ಮ ತಲೆಯಲ್ಲಿದೆ, ಫಿಕ್ಸ್ ಮಾಡಿಲ್ಲ. ಉಮಾಪತಿ ಸರ್ ಕೂಡ ಯಾವ ಟೈಟ್ಲ್ ಆದರೂ ಓಕೆ ನೀವು ಡಿಸಿಷನ್ ತೊಗೊಳ್ಳಿ ಡೈರೆಕ್ಟರ್ ಅಂತ ನನಗೆ ಹೇಳಿದರು. ಆಯಿತು ಅಂತಾರೆ. ಅದ್ರ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ. ಅದು ಇಮಿಡಿಯೇಟ್ ನಮಗೆ 2021 ಬರ್ತಿದ್ದಂಗೆ ರಾಬರ್ಟ್ ರಿಲೀಸ್ ಮಾಡೋವಂಥ ಸ್ಟೇಜಿಗೆ ಬರ್ತೀವಿ. 1-2 ಸಾಂಗ್ ಶೂಟಿಂಗ್ ಇರುತ್ತೆ, ಸಾಂಗ್ ಶೂಟ್ ಮಾಡ್ತೀವಿ. ಅಲ್ಲಿ ಕೊರೋನಾ 50% ಓಪನ್ ಮಾಡ್ತಿರೋದು ಎಲ್ಲ ಗೊಂದಲದಲ್ಲಿ ಪಿಕ್ಚರ್ನ ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿ ಅದು ಬ್ಲಾಕ್ ಬಸ್ಟರ್ ಆಗುತ್ತೆ. ಅದಾದಮೇಲೆ ಕೆಲವೊಂದು ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಮಾಡಲ್ಲ ಪಿಕ್ಚರು ಅಂತ ಆಗುತ್ತೆ. ಈ ಕತೆ ನಾನು ಬೇರೆಯವ್ರಿಗೆ ಮಾಡ್ತೀನಿ. ಸೊ ಇದು ಟೈಟಲ್ಲು ಮತ್ತು ಕಥೆಯ ವಿಷಯ. ಒಂದು 2-3 ದಿವಸ ನಮ್ಮನ್ನೆಲ್ಲ ಹೊರಗಡೆ ಹೋಗ್ತೀವಿ ನಾವು. ಹೋದರೆ ನನಗೆ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ಅಲ್ಲಿ ಫೋನ್ಗೆ ನಿಲ್ದಿರೋ ಕಡೆ ಹೋದ್ರೆ ನಾವು ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ನಾನು ಎಲ್ಲರಿಗೂ ಡೀಟೇಲಾಗಿ ಇದನ್ನು ಹೇಳ್ತೀನಿ ಅಂತ. ಆಯಿತು ಹೋಗಿ ಅಂತಂದರು. ನಾನು ಬೇಲೂರು ಹತ್ರ ನನ್ನ ಫ್ರೆಂಡ್ದೇ ಒಂದು ಹೋಮ್ ಸ್ಟೇ ಥರ ಇತ್ತು. ಅಲ್ಲಿಗೆ ನಾವು 6-7 ಜನ ಹೋಗ್ತೀವಿ. 2 ಗಾಡಿ ಮಾಡ್ಕೊಂಡು ಹೋಗ್ತೀವಿ. 3 days ಅಲ್ಲಿ ಇರ್ತೀವಿ. ಇದ್ದು ಇನ್ ಡೀಟೇಲ್ ಎಲ್ಲರಿಗೂ, ಯಾಕಂದರೆ ಅಲ್ಲಿ ಕತೆ ಮಾಡ್ತಿರಲಿಲ್ಲ, ಕತೆ ಮಾಡಿರೋದನ್ನ ಹೇಳಬೇಕಾಗಿತ್ತು ನಾನು ಎಲ್ಲರಿಗೂ. ಸೀನ್ ವೈಸು, ಇದೇನು ಸೀನು, ಇದು ಯಾಕೆ, ಇದ್ರದ್ದೇನು ಲೀಡು, ಡೈಲಾಗ್ ರೈಟರ್ಗೆ ಎಲ್ಲ ಗೊತ್ತಾಗಬೇಕು ಅಂತ ಅವನಿಗೆ, ಕ್ಯಾಮ್ರಾಮೆನ್ಗೆ ಎಲ್ಲರಿಗೂ ಡೀಟೇಲಾಗಿ ಹೇಳಿ 3 days ಆದಮೇಲೆ ಅಲ್ಲಿಂದ ವಾಪಸ್ ಬರ್ತೀವಿ. ಅಲ್ಲಿ ಇದು ಅರೌಂಡ್ 72,000 ರೂಪಾಯಿ 75,000 ರೂಪಾಯಿ ಒಂದು ಬಿಲ್ ಆಗುತ್ತೆ. ಅದನ್ನು ಉಮಾಪತಿ ಸರ್ ಕೊಡ್ತಾರೆ. ಅಲ್ಲಿಂದ ಮುಂದಕ್ಕೆ ಬಂದಮೇಲೆ ನಡೀತು. ಸೊ ಇವತ್ತು ಅವ್ರು ಏನು ನಾನು ರೆಸಾರ್ಟಿಗೆ ಕಳಿಸಿದೆ ಕತೆ ಮಾಡೋದಕ್ಕೆ ದುಡ್ಡು ಕೊಟ್ಟೆ ಅಂತಿರಲ್ಲ, ಇದು ಅದರದೇ ವಿಷಯ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗೀನ್, TV9.